ಏನು ಯೂನಿಫಾರ್ಮ್ ಹಾಕೊಂಡು ರಿಯಲ್ ಪೊಲೀಸ್ ಬಿಲ್ಡಪ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಯೂನಿಫಾರ್ಮ್ ಹಾಕೊಂಡು ಹಣವನ್ನು ದೋಸ್ತಾ ಇರುವಂತಹ ನಕಲಿ PSI ಆಗಬೇಕು ಅಂತ 2 ಬಾರಿ ಎಕ್ಸಾಮ್ ಅನ್ನು ಬರೆಯಲಾಗುತ್ತೆ. ಆದರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗದೇ ಇರುವಂತಹ ಕಾರಣಕ್ಕಾಗಿ ಫೇಲ್ ಆಗಿ ಬೆದರಿಸಿ ಡಕಾಯಿತಿ ಮಾಡ್ತಾ ಇದ್ದಂತಹ ನಕಲಿ PSI. ಒಟ್ಟು ನಕಲಿ PSI ಸೇರಿ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್ ಹಾಗೂ ಋತ್ವಿಕ್ ಅರೆಸ್ಟ್ ಮಾಡಲಾಗಿದೆ. ಈ 4 ಜನರನ್ನ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ PSI ಗ್ಯಾಂಗ್ ಆಕ್ಟಿವ್ ಆಗಿತ್ತು. ವಿದ್ಯಾರಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ನಂತರ ಬಂಧಿತ ವ್ಯಕ್ತಿಗಳಿಂದ 45,000 ರೂಪಾಯಿ ಮತ್ತು ಕಾರನ್ನು ಸೀಸ್ ಮಾಡಲಾಗಿದೆ. ನವೀನ್ ಅನ್ನುವಂತಹ ವ್ಯಕ್ತಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುತ್ತಾರೆ. ಅವರಿಂದ ಹಣವನ್ನು ಕಿತ್ಕೊಳ್ಳಲಾಗಿದೆ. ಹಣವನ್ನ ಜೊತೆಗೆ ಚಿನ್ನ ಮತ್ತು ಇತರ ವ್ಯಾಲ್ಯೂಯೇಬಲ್ ಐಟಮ್ಸ್ಗಳನ್ನು ಅವರಿಂದ ದೋಚಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಪ್ರಕರಣವನ್ನು ದಾಖಲಿಸಲಾಗುತ್ತೆ. ತದನಂತರ ಗೊತ್ತಾಗುತ್ತೆ ಈ ದರೋಡೆ ಮಾಡುವಂತಹ ಗ್ಯಾಂಗ್ನ ನಿಜವಾದಂತಹ ಬಣ್ಣ. ನೀವೇನೀಗ ಆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ವ್ಯಕ್ತಿ, ಆ ದರೋಡೆ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಅವನು ಮಲ್ಲಿಕಾರ್ಜುನ್ ಅಂತ. ಅವನ ಜೊತೆಗೆ ಒಟ್ಟು 4 ಜನ ಸೇರ್ಕೊಂಡು ಈ ವ್ಯಕ್ತಿಗೆ ಏನಂದ್ರೆ PSI ಆಗಬೇಕು ಅಂತ ಬಹಳ ಆಸೆ ಇರುತ್ತೆ. ಆ ಕಾರಣಕ್ಕಾಗಿ 2 ಸರಿ ಎಕ್ಸಾಮ್ ಅನ್ನು ಬರೆದಿರ್ತಾನೆ PSIದು. ಆದರೆ ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ, ಫೇಲ್ ಆಗಿರ್ತಾನೆ. ಆ ಕಾರಣಕ್ಕಾಗಿ ಊರಲ್ಲೆಲ್ಲ ಹೇಳ್ಕೊಂಡು ಬಂದಿರ್ತಾನೆ, ನಾನು ಆಲ್ರೆಡಿ ಏನಂದ್ರೆ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಎಕ್ಸಾಮ್ನ, ಆರಾಮಾಗಿ ಅಂದ್ರೆ ನಾನೀಗ ಸೇವೆನ ಸಲ್ಲಿಸ್ತಾ ಇದ್ದೀನಿ, ಇನ್ಸ್ಪೆಕ್ಟರ್ ಆಗಿದ್ದೀನಿ, PSI ಆಗಿದ್ದೀನಿ ಅಂತ ಹೇಳ್ಕೊತಾನೆ. ಅದಾದಮೇಲೆ ಐಷಾರಾಮಿ ಜೀವನ ನಡೆಸಬೇಕಲ್ಲ, ಇಷ್ಟೆಲ್ಲ ಹೇಳ್ಕೊಂಡ್ಮೇಲೆ ಮತ್ತೆ ಸುಮ್ಮನೆ ಇದ್ರೆ ಹೇಗೆ? ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಏನಿದು ಈ ವ್ಯಕ್ತಿ ಮೂಲತಃ ಎಲ್ಲಿನವನು, ಯಾವ ರೀತಿಯಾದಂತಹ ಫ್ರಾಡ್ ಮಾಡಿದ್ರು, ಯಾವ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು ಅಂತ? ಖಂಡಿತವಾಗಿಯೂ ಜಗದೀಶ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನವೀನ್ ಎಂಬುವರ ಮನೆ ಮೇಲೆ ಒಂದು ರೈಡ್ ಅನ್ನ ಮಾಡುವಂತಹ ನಕಲಿ ರೈಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ಏನಿದ್ದಾನೆ, ಈತ ಮೂಲತಃ ಸಿರುಗುಪ್ಪದವನಾಗಿರ್ತಾನೆ. ಈತ 2 ಬಾರಿ PSI ಆಗ್ಬೇಕು ಅಂತ ಹೇಳಿ ಎಕ್ಸಾಮ್ ಬರೀತಾನೆ. ಎಕ್ಸಾಮ್ ಬರೆದ್ರೆ ಫೇಲ್ ಆಗ್ತಾನೆ. ಹಾಗಾಗಿ ಆದ್ರೂ ಸಹ ಏನು ಯೂನಿಫಾರ್ಮ್ ಅನ್ನ ಧರಿಸಿಕೊಂಡು ಒಂದು ಫೋಟೋ ಶೂಟ್ ಅನ್ನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು, ಜೊತೆಗೆ ತನ್ನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಜೊತೆಗೆ ವಾಟ್ಸ್ಆಪ್ DP ಅನ್ನ ಹಾಕೊಂಡು, ಅದಾದ ನಂತರ ಸಾಕಷ್ಟು ಜನರಿಗೆ ನಾನು PSI ಆಗಿದ್ದೇನೆ, ಜೊತೆಗೆ ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಆಗಿದೆ, ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲೇ ನನಗೆ ಪೋಸ್ಟಿಂಗ್ ಆಗಿದೆ ಅನ್ನುವಂತಹ ವಿಚಾರವಾಗಿ ಸಂಬಂಧಪಟ್ಟಂತೆ ಎಲ್ಲರಿಗೂ ಹೇಳ್ಕೊಂಡ್ ಬಂದಿರ್ತಾನೆ. ಅದಾದ ನಂತರ ಇಲ್ಲಿ ಬಂದು ತನ್ನ ಸ್ನೇಹಿತರಾದಂತಹ ಪ್ರಮೋದ್, ಋತ್ವಿಕ್ ಅನ್ನುವಂಥವ್ರ ಜೊತೆ ಸೇರಿ ಇಲ್ಲಿ ಏನು ಆ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಕಡಿಮೆ ಸಂಬಳ ಬರುತ್ತೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು PSI ಅಂತ ಹೇಳಿ ಬಿಂಬಿಸ್ಕೊಂಡ್ಬಿಟ್ಟಿದ್ದೀನಿ ಊರಲ್ಲಿ, ಇಲ್ಲಿ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಹೇಳಿದಾಗ ಅವರು ಒಂದು ಐಡಿಯಾವನ್ನ ಮಾಡ್ತಾರೆ. ನವೀನ್ ಅನ್ನೋನು ಏನು ಗಾಂಜಾ ಮಾರಾಟ ಮಾಡ್ತಾನೆ, ಜೊತೆಗೆ ಆತ ಪೆಡ್ಲಿಂಗ್ ಕೂಡ, ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ನನಗೆ ಸಿಕ್ಕಿದೆ. ಹೀಗಾಗಿ ಅವನ ಮನೆಯ ಮೇಲೆ ಒಂದು ರೈಡ್ ಅನ್ನ ನಾವು ಮಾಡಿದ್ರೆ, ಅಂದ್ರೆ ನಕಲಿ ರೈಡ್ ಅನ್ನ ಮಾಡಿದ್ರೆ, ಅವನ ಮನೆಯಲ್ಲಿ ಸಿಕ್ಕಂತಹ ಒಂದು ಏನು ಪ್ರಾಪರ್ಟಿ ಇರುತ್ತೆ ಅದರ ಬಗ್ಗೆ ಅವನು ಕೂಡ ಏನು ಕ್ವಶನ್ ಮಾಡಲ್ಲ, ಜೊತೆಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ. ಹಾಗಾಗಿ ನವೀನ್ ಮನೆಗೆ ಏಕಾಏಕಿ ನುಗ್ತಾರೆ. ನುಗ್ಗಿದ ತಕ್ಷಣ ನಾನು PSI ಜೊತೆಗೆ ನನ್ನ ಜೊತೆಯಲ್ಲಿ ಬಂದಿರುವಂತಹವರೆಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಅಂತ ಹೇಳಿ 4 ಜನ ಒಟ್ಟಿಗೆ ಆ ಒಂದು ಮನೆಗೆ ನುಗ್ಗಿ, ಅದಾದ ನಂತರ ಅವನ ಮನೆ ಫುಲ್ ಕಂಪ್ಲೀಟ್ ಸರ್ಚ್ ಮಾಡಿ ಮನೆಯಲ್ಲಿ ಸಿಕ್ಕಂತಹ ಕೆಲವೊಂದು ಚಿನ್ನಾಭರಣ ಜೊತೆಗೆ ಒಂದು 50,000 ರೂಪಾಯಿ ಆಗಿರೋ ನಗದನ್ನ ತೆಗೆದುಕೊಳ್ತಾರೆ. ಅದಾದ ನಂತರ ಅವನ ಮೊಬೈಲ್ ನಲ್ಲಿ ಇದ್ದಂತಹ ಸುಮಾರು 87,000 ರೂಪಾಯಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಅಂದ್ರೆ ನಿನ್ನ ಮೇಲೆ ಕೇಸ್ ಆಗಬಾರ್ದು ಅಂತಂದ್ರೆ ನೀನು ನನಗೆ ಇಷ್ಟು ದುಡ್ಡನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ, FIR ಹಾಕ್ತೀನಿ ಅನ್ನುವಂತಹ ಭಯವನ್ನ ಹುಚ್ಚಿ, ಅದಾದ ನಂತರ ಅವನ ಫೋನ್ ಪೇ ಮುಖಾಂತರ ಒಂದು ಅಷ್ಟು ಹಣವನ್ನ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದಾದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೀನ್ ಬೇರೆ ಬೇರೆ ಕಡೆ ವಿಚಾರಿಸಲಾಗಿ ಇದೊಂದು ನಕಲಿ ರೈಡ್, ಜೊತೆಗೆ ಇವರೆಲ್ಲರೂ ಕೂಡ ಆರೋಪಿಗಳು ಅಂತ ತಿಳಿದು ಬರುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾನೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡಂತ ವಿದ್ಯಾರಣ್ಯಪುರ ಪೊಲೀಸರು ಈಗ ಸದ್ಯಕ್ಕೆ 4 ಜನ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರುವಂತಹದ್ದು. ಜಗದೀಶ್.